ದಾಳಿ ವೇಳೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಬಿಗ್ ಶಾಕ್ ಆಗಿದೆ. ರೇಡ್ ವೇಳೆ ಕಂತೆ ಬ್ಯಾನ್ ಆಗಿರೋ ನೋಟುಗಳು ಪತ್ತೆಯಾಗಿದ್ದಾವೆ. ಬ್ಯಾನ್ ಆಗಿರುವಂತ ನೋಟುಗಳು ಪತ್ತೆಯಾಗಿದ್ದಾವೆ. ಕಲಬುರಗಿಯಲ್ಲಿ PRE ನಿವೃತ್ತ ಇಂಜಿನಿಯರ್ ನಿವಾಸದ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ನಿವೃತ್ತ ಇಂಜಿನಿಯರ್ ಮಾಣಿಕ್ ಕನಕಟ್ಟಿ ಮನೆ ಮೇಲೆ ರೇಡ್ ನಡೆಸಿದಂತ ಸಂದರ್ಭದಲ್ಲಿ ಪತ್ತೆಯಾಗಿರುವಂತ ಕಂತೆ ಹಣ, ಬ್ಯಾನ್ ಆಗಿರುವಂತ ದುಡ್ಡದು. ಕಲಬುರಗಿಯ ಗೋದುತಾಯಿ ಬಡಾವಣೆಯಲ್ಲಿರೋ ನಿವಾಸ. ದಾಳಿ ವೇಳೆ ಬ್ಯಾಂಕ್ ಲಾಕರ್ನಲ್ಲಿ ಕಂತೆ ಹಳೆ ನೋಟು ಪತ್ತೆಯಾಗಿದ್ದಾವೆ. SBI ಬ್ಯಾಂಕ್ ಲಾಕರ್ನಲ್ಲಿ ನಿಷೇಧಿತ ಹಳೆ ನೋಟುಗಳು ಆಗಿರೋದು. ನಿಷೇಧಿತ 1,000 ರೂಪಾಯಿ ಮುಖಬೆಲೆಯ 9 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಸಂಗಮೇಶ್ವರ ಕಾಲೋನಿಯಲ್ಲಿರೋ SBI ಬ್ಯಾಂಕ್ ಶಾಖೆ. ಲೋಕಾಧಿಕಾರಿಗಳಿಂದ ಲಾಕರ್ಗಳ ಪರಿಶೀಲನೆ ವೇಳೆ ಪತ್ತೆಯಾಗಿರೋದು. ನಿಷೇಧಿತ ನೋಟುಗಳ ಜೊತೆ 200 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ನಿಷೇಧಿತ ನೋಟುಗಳು 200 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ ಲೋಕಾಧಿಕಾರಿಗಳು. ಆ ನಿಟ್ಟಿನಲ್ಲಿ ಇನ್ನೂ ಎಷ್ಟೆಷ್ಟು ಹಣ ಇದೆ, ಹಳೆಯ ನೋಟುಗಳೆಲ್ಲ ನೋಡ್ತಾ ಇದ್ದೀರಿ. ಬ್ಯಾನ್ ಆಗಿರುವಂಥ ದುಡ್ಡದು. ಸೊ ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸಿಕ್ಕಿದೆ. ಸೊ ಅದನ್ನು ಈಗ ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತದವರು. ಎಲ್ಲ ಕಡೆಯೂ ಕೂಡ ಈ ಹಳೆ ನೋಟುಗಳು ಸಿಗ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಆಗ ಕೂಡಿಟ್ಟಿದ್ದಂಥ ಹಣ ಅಥವಾ ಬ್ಲ್ಯಾಕ್ ಮನಿ, ಸೊ ಎಲ್ಲವೂ ಕೂಡ ಸಿಗ್ತಾ ಹೋಗ್ತಾ ಇದೆ. ಇದು ಕಲಬುರಗಿಯಲ್ಲಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಹಣ ಇದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಎಷ್ಟು ಹಣ ಅಲ್ಲಿ ಸಿಕ್ಕಿದೆ, ಜೊತೆಗೆ ಏನೇನು ಸಿಕ್ಕಿರೋದು, ಯಾರಿಗೆ ಸಂಬಂಧಪಟ್ಟಿದ್ದೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಏನು ಕಲಬುರಗಿಯಲ್ಲಿ ನಿನ್ನೆ ಏನು PRE ಇಲಾಖೆ ನಿವೃತ್ತ ಇಂಜಿನಿಯರ್ ಮಾಣಿಕ್ ಕನಕಟ್ಟಿ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಾಳಿ ನಡೆಸಿತ್ತು. ಇಂದು ಕೂಡ ದಾಳಿ ಮುಂದುವರೆದಿರುವಂತದ್ದು. ಏನು ನಿನ್ನೆ ಏಕಕಾಲಕ್ಕೆ 5 ಕಡೆಗಳಲ್ಲಿ ದಾಳಿ ನಡೆಸಲಾಗಿತ್ತು. ಏನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ 2 ಕಾಂಪ್ಲೆಕ್ಸ್ ಹಾಗೂ ತೋಟದ ಮನೆ ಮೇಲೆ ಸೇರಿದಂತೆ ಕಲಬುರಗಿಯ 2 ಮನೆಗಳ ಮೇಲೂ ಕೂಡ ದಾಳಿ ಮಾಡಲಾಗಿತ್ತು. ಇನ್ನು ಇಂದು ಕೂಡ ದಾಳಿ ಮುಂದುವರೆದಿದ್ದರಿಂದ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ತೀವ್ರ ತಪಾಸಣೆಯನ್ನು ನಡೆಸುತ್ತಿರುವಂತದ್ದು. ಸದ್ಯ ಕಲಬುರಗಿ ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿರುವಂತಹ SBI ಬ್ಯಾಂಕ್ ನಲ್ಲಿ ಇರುವಂತಹ ಮಾಣಿಕ್ ಕನಕಟ್ಟಿಯ ಲಾಕರ್ ನಲ್ಲಿ ಇದೀಗ ಹಳೆ ನೋಟುಗಳು ಪತ್ತೆಯಾಗಿರುವಂತದ್ದು. 9 ಲಕ್ಷ ಹಳೆ 1,000 ರೂಪಾಯಿ ಮುಖಬೆಲೆಯ ನೋಟು ಪತ್ತೆಯಾಗಿರುವಂತದ್ದು. ಇದು ಸಾಕಷ್ಟು ಅನುಮಾನಗಳಿಗೂ ಕಾರಣವಾಗಿರುವಂತದ್ದು. ಏನು ತಾವು ಮಾಣಿಕ್ ಕನಕಟ್ಟಿ ಇದ್ದಾನೆ, ಅಧಿಕಾರದಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಮಾಡಿದ್ದಾನೆ, ಎಷ್ಟು ಆಸ್ತಿ ಗಳಿಕೆ ಮಾಡಿದ್ದಾನೆ ಮತ್ತು ಯಾವೆಲ್ಲ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾನೆ ಕುರಿತು ಇದೀಗ ಲೋಕಾಯುಕ್ತ ಅಧಿಕಾರಿಗಳು ತೀವ್ರ ತನಿಖೆಯನ್ನು ನಡೆಸುತ್ತಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.